ಮಾಡಿಲ್ಲ, ದೇವರೊಬ್ಬನೇ ಪ್ರೀತಿ ಮಾಡಿದಾನೆ. ತಂದೆ ತಾಯಿ ಬಿಟ್ಟೋದ್ರು, ಬಂದು ಬಿಟ್ಟೋದ್ರು, ದೇವರು ನಮ್ಮನ್ನು ಬಿಡಂಗಿಲ್ಲ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿ ಸ್ವತ್ತಾಗಿ ಮಾಡಿ ಬಂದಾನೆ. ನಮ್ಮನ್ನು ಅವರ ರಕ್ತದಿಂದ ಮುದ್ರೆ ಹಾಕಿದ್ದಾನೆ. ನೋಡಿ, ರಕ್ಷಣೆ ಒಂದಿಮ್ಮೆಗೆ ಸ್ಟಾರ್ಟಿಂಗ್ ಪ್ರೀತಿಯಾಗಿ ನನ್ನಂತ ಭಕ್ತರು ಯಾರಿಲ್ಲ ಅಂತ ಅನ್ಕೊತಾರೆ. 3 ವರ್ಷ 2 ವರ್ಷ ಆದ್ಮೇಲೆ ಕೇಳ್ರವ್ರ ಬರೀ ಕಷ್ಟಗಳನ್ನೇ, ಬರೇ ನಿಂದೆ, ಬರೇ ಶತ್ರುಗಳನ್ನೇ. ನೀನು ರಕ್ಷಣೆ ಒಂದ್ಮೇಗೆ ಶತ್ರು ಏನು ಮಾಡ್ತಾನಂದ್ರಿ? ಶತ್ರುಗಳು ತಂದೆ ತಾಯಿ ಮತ್ತು ಬಂಧು ಮಿತ್ರರು ಫ್ರೆಂಡ್ಸ್ ಎಲ್ಲರೂ ಶತ್ರುಗಳು ಹಾಕಾರಂತ್ರಿ. ಅದಕ್ಕೆ ಅಪ್ಪುತಾಯಿ ಹಂಗೆ ಮಾಡ್ತಾನಂತ್ರಿ. ಫಸ್ಟ್ ಯಾರನ್ನ ಹಿಡ್ಕೊಂತಾನಂತ್ರಿ? ಲೋಕಸ್ಥರನ್ನ ಹಿಡಿಯಲ್ಲಂತ್ರಿ ಸೈತಾನ. ದೇವ್ರ ಮಕ್ಕಳನ್ನ ಯಾರು ದೇವ್ರನ್ನ ಮುದ್ರೆ ಹಾಕಿರ್ತಾರೋ ಅವ್ರನ್ನ ಹಿಡ್ತಾನಂತ್ರಿ ದೇವರು, ಸೈತಾನ. ನೋಡಿ, ಲೋಕದಲ್ಲಿ ಒಬ್ರಿಗೆ ಪ್ರೀತಿ ಮಾಡ್ಬೇಕಂದ್ರಿ. ಒಬ್ರು ಜಾತಿ ನೋಡಿ ಪ್ರೀತಿ ಮಾಡ್ತಾರೆ, ಈಗ ಕುಲ ನೋಡಿ ಪ್ರೀತಿ ಮಾಡ್ತಾರೆ. ನೋಡಿ, ಹೇಳ್ತಿದ್ದೀನಿ, ಕುಲ ಜಾತಿ ನೋಡಿ ಪ್ರೀತಿ ಮಾಡಿದ್ರೆ ದೇವರು ಏನು ಹೇಳ್ತಿದ್ದಾನೆ? ಆಸ್ತಿ ಪಾಸ್ತಿ ಬಂಗಾರ ಬೆಳ್ಳಿ ನೋಡಿ ಪ್ರೀತಿ ಮಾಡಬೇಡ, ಮನಸ್ಸು ನೋಡಿ ಪ್ರೀತಿ ಮಾಡ. ಲೋಕದಲ್ಲಿ ಎಷ್ಟೋ ಮಂದಿ ಆಸ್ತಿ ನೋಡಿ, ಬೆಳ್ಳಿ ನೋಡಿ, ಬಂಗಾರವನ್ನು ಅಂದ ಚಂದ ನೋಡಿ ಪ್ರೀತಿ ಮಾಡ್ತಾರೆ. ಪರೀಕ್ಷೆ ಮಾಡ್ತಾರೆ. ವರ್ಷದಲ್ಲಿ ನೀವು ಯಾರನ್ನ ಬಾಧೆಪಡಿಸಿದ್ರೆ, ದುಃಖ ಪಡಿಸಿದ್ರೆ, ಕ್ಷಮಿಸಪ್ಪ ನನಗೆ, ನಾನು ಯಾರನ್ನ ದ್ವೇಷಿಸಿದ್ರೆ, ನಾವು ಯಾರನ್ನ ಹೃದಯದಲ್ಲಿ ಶತ್ರುತನ ಇಟ್ಕೊಂಡ್ರೆ ಕ್ಷಮಿಸಂತ ಪ್ರಾರ್ಥನೆ ಮಾಡ್ಕೊರಿ. ಪ್ರಾರ್ಥನೆ ಮಾಡ್ಕೊಂಡು ಮುಗಿಸೋಣ. ಒಂದು ಮಾತು ಹೇಳಿ ಮುಗಿಸೋಣ. ನೀನು ಹೇಗಿದೆ, ನಿನ್ನ ಸ್ಥಿತಿ ಹೆಂಗಿದೆ ನೋಡಿ. ಎಷ್ಟೋ ಮಂದಿ ಅವ್ರದ್ದೇ ಸರಿ ಇರಲ್ಲ, ಇನ್ನೊಬ್ರದ್ದು ಹೇಳಕ್ಕೆ ಹೋಗ್ತಾರೆ. ನಿಂದು ಸರಿ ಇತ್ತಂದರೆ ಹೇಳ್ಬೋದು, ನಿಂದೇ ಸರಿ ಇಲ್ಲಂದು ಹೇಳಕ್ಕೆ ಹೋಗ್ಬಾರ್ದು. ನೀನು ಒಬ್ಬರಾಗಿ ಪ್ರೀತಿ ಮಾಡಿದ್ರೆ ದೇವರು ನಿನ್ನ ಪ್ರೀತಿ ಮಾಡ್ತಾನೆ. ಬೈಬಲಲ್ಲಿದೆ, ನೀನು ಸಹೋದರನ ಪ್ರೀತಿ ಮಾಡಿದರೆ ನಿನ್ನ ಪ್ರೀತಿ ಮಾಡ್ತಾನಂತ ದೇವರು. ನೀವು ಸಹೋದರಿನ ಪ್ರೀತಿ ಮಾಡಿದರೆ ದೇವ್ರು ನಿನ್ನ ಪ್ರೀತಿ ಮಾಡ್ತಾನಂತ. ನೀವು ಪ್ರೀತಿ ಮಾಡಿಲ್ಲ ಅಂದರೆ ನಿನ್ನ ಪ್ರೀತಿ ಮಾಡಲ್ಲ ಅಂತ್ರಿ. ಪ್ರಾರ್ಥನೆ ಮಾಡ್ಕೊಂಡ.